ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಹೆಬ್ಬಸ್ ವ್ಲಾಗ್. ನಾನು ನಿಮ್ಮ ಸಾಹಿತ್ಯ. ಇವತ್ತಿನ ವ್ಲಾಗಲ್ಲಿ ಏನಂತ ಅಂದರೆ, ನಾನು ಇವಾಗ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತಂದರೆ ಯಾವ ಥರ ಮೇಕಪ್ ಮಾಡ್ಕೊಳ್ತೀನಿ ಅಂತ ಒಂದು 30 ಸೆಕೆಂಡ್ಸಲ್ಲೆಲ್ಲ ಮೇಕಪ್ ಮಾಡ್ಕೊಬಿಡ್ತೀನಿ. ಈಸಿ ಮೇಕಪ್ ಲುಕ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಜೊತೆಗೆ ರಾಗಿಗುಡ್ಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಆಂಜನೇಯ ಸ್ವಾಮಿ ದೇವಸ್ಥಾನ. ಅಲ್ಲಿದ್ದು ಅಲ್ಪ ಸ್ವಲ್ಪ ವೀಡಿಯೋನ ಮಾಡಿದ್ದೀನಿ. ದೇವಸ್ಥಾನಕ್ಕೆ ಹೋದರೆ ವೀಡಿಯೋಸ್ ಏನಲ್ಲೋ ಇರಲ್ಲ, ಅದರಲ್ಲೂ ಅಲ್ಪ ಸ್ವಲ್ಪ ವೀಡಿಯೋನ ಮಾಡಿದ್ದೀನಿ. ಇವತ್ತಿನ ವ್ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವ್ಲಾಗ್ನ ಇವಾಗ ಕಂಟಿನ್ಯೂ ಮಾಡೋಣ. ಬಂದು ಮೇಡಮ್, ಬಂದು ಸರ್, ಓಹೋ ಬೇವ್ರಿ ಕಪ್ಪಾಗಿ ಹೋಗಿದ್ದಾಳೆ. ಸೊ ಅವಳನ್ನು ಹಿಡ್ಕೊಂಡು ನಾವು ಎಲ್ಲಾದರೂ ಹೋಗೋದಂದರೆ ಸ್ವಲ್ಪ ಕಷ್ಟನೇ. ಪರವಾಗಿಲ್ಲ, ಮಗು ದೊಡ್ಡ ಆಗೋ ತನಕ ಅಷ್ಟೇ ಅಂತಲೇ ಹೇಳ್ಬೋದು. ಮೇಕಪ್ಪಿಗಿಂತ ಮುಂಚೆ ಇವಾಗ ನೋಡಿ ಫೇಸಲ್ಲಿ ಒಂದು ಮಾರ್ಕ್ ತೋರಿಸ್ತಾ ಇದ್ದೀನಿ. ಇದು ಮಾಡಿರೋದು ಬಂದುಬಿಟ್ಟು ನಮ್ಮ ಐಶು. ಅವಳು ಉಗುರು ಸ್ವಲ್ಪ ಶಾರ್ಪಾಗಿ ಬಂದುಬಿಟ್ಟಿತ್ತ. ನಾನು ಏನೋ ಆಟಾಡ್ಸ್ತಾ ಅವಳು ತಪ್ಸ್ಕೊಳಕ್ಕೆ ಹೋಗ್ದಂಗೆ ಗೆರಬ್ದಂಗೆ ಆಗಿದ್ದಷ್ಟೇ, ಅದು ಗಾಯನೇ ಆಗೋಯ್ತು ಫೇಸಲ್ಲಿ. ಯಬ್ಬಾ ಅಂತ ಅಂದ್ಕೊಂಡು ನೆಕ್ಸ್ಟ್ ಡೇನೇ ನಾನು ನೈಲ್ ಕಟ್ ಮಾಡಿದೆ. ಇವಾಗ ಮೇಕಪ್ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಮಾಯ್ಶ್ಚರೈಸರು, ಒಂದು BB ಕ್ರೀಮ್ನ ತೊಗೊಂಡಿದ್ದೀನಿ. ಯಾವ ಕಂಪ್ನಿದು ಬೇಕಾದರೂ ತೊಗೋಬೋದು. ನನ್ನನ್ನು ಕೇಳಿದ್ರೆ ನಾನು ತೊಗೊಂಡಿರೋದು ಬಂದುಬಿಟ್ಟು ಪಾಂಡ್ಸ್ BB ಕ್ರೀಮ್ ಹಾಗೆ ಲ್ಯಾಕ್ಮಿ ಮಾಯ್ಶ್ಚರೈಸರು. ಅದನ್ನು ಎರಡನ್ನೂ ಬ್ಲೆಂಡ್ ಮಾಡಿ ಫೇಸ್ ಮೇಲೆ ಡಾಟ್ ಇಟ್ಕೊಂಡು ಕೈಯಲ್ಲಿ ಕೂಡ ಬ್ಲೆಂಡ್ ಮಾಡ್ಬೋದು. ಹಾಕ್ಕೊಂಡು ಉಜ್ಜಬಾರ್ದು, ನಿಧಾನಕ್ಕೆ ಬ್ಲೆಂಡ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಬ್ರಷು ಇಲ್ಲ ಪೌಡರ್ ಬಫ್ಫು ಅಥವಾ ಬ್ಯೂಟಿ ಬ್ಲೆಂಡರ್ ಏನು ಬೇಕಾದ್ರೂ ಯೂಸ್ ಮಾಡ್ಬೋದು. ನೆಕ್ಸ್ಟು ಲಿಪ್ ಬಾಮ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ನನಗೆ ಬೇಕೇ ಬೇಕಾಯ್ತಾ, ಹೆವಿ ಲಿಪ್ಪು ಡ್ರೈ ಆಗುತ್ತೆ. ಹಾಗಾಗಿ ಒಂದು ಪೌಡರ್ ಅಂತೂ ನಾನು ಹಾಕಿಯೇ ಹಾಕ್ತೀನಿ, ಎಷ್ಟೇ ಸಿಂಪಲ್ ಮೇಕಪ್ ಮಾಡೋದಾದರೂ. ಏಕೆಂದರೆ ಪೌಡರ್ ಹಾಕಿದರೆ ಒಂಥರ ಮೇಕಪ್ ಸೆಟ್ ಆದಂಗೆ ಅನಿಸುತ್ತೆ, ಆಯ್ಲಿ ಅಂತಲ್ಲ ಅನಿಸಲ್ಲ ಅಂತ ಅಂದ್ಬಿಟ್ಟು. ಇದು ಬ್ಲೂ ಹೆವೆನ್ ಅವ್ರದ್ದು, ನನ್ನ ಸ್ಕಿನ್ ಟೋನಿಗೆ ಸಕ್ಕದಾಗಿ ಮ್ಯಾಚ್ ಆಗುತ್ತೆ. ಹಾಗಾಗಿ ಇದನ್ನು ಯೂಸ್ ಮಾಡ್ತಿದ್ದೀನಿ. ಇದು ನಾನು ಇವಾಗ ಯೂಸ್ ಮಾಡ್ತಾ ಇರೋದು ಸ್ವಿಸ್ ಬ್ಯೂಟಿಯವ್ರದ್ದು ಮೇಕಪ್ ಫಿಕ್ಸರು. ಇದಂತೂ ಸಿಕ್ಕಾಪಟ್ಟೆ ಇಷ್ಟ ನನಗಂತೂ. ಪ್ರತಿಯೊಂದು ದಿನವೂ ಹಾಕ್ಕೊತೀನಿ, ಹಾಕ್ಕೊಳ್ಳೋಕ್ಕೂ ಖುಷಿ ಆಗುತ್ತೆ. ಮತ್ತು ಇದು ಮೇಕಪ್ ಸ್ವೆಟ್ ಆದ್ರೂ ಮೇಕಪ್ ಹಾಳಾಗಲ್ಲ ಅಷ್ಟು ಬೇಗ. ಚೆನ್ನಾಗಿ ಹೇಗೆ ಮೇಕಪ್ ಮಾಡಿರ್ತೀವಿ ಹಾಗೇ ಇರುತ್ತೆ. ಆದರೆ ಫಸ್ಟ್ ದಿನ ನಂಗೆ ಗೊತ್ತಾಗದೆ ಐ ಮೇಕಪ್ ಆದಮೇಲೆ ಇದನ್ನು ಹಾಕಿದೆ. ಆ ಥರ ಮಾಡೋದು ಐ ಮೇಕಪ್ದೆಲ್ಲ ಇಳ್ಕೊಂಬಂದಿರುತ್ತೆ. ಹಾಗಾಗಿ ಪೌಡರ್ ಹಾಕಿದ ತಕ್ಷಣ ಇದನ್ನು ಹಾಕಿ ಒಂದು 10 ಸೆಕೆಂಡ್ ಬಿಟ್ಟು ನೆಕ್ಸ್ಟು ನಮ್ಮದು ಐ ಮೇಕಪ್ ಇದೆ ಅದನ್ನು ಮಾಡ್ಬೋದು. ಇದೊಂಥರ ಕಷ್ಟ ಸಾಧ್ಯ ಐಲೈನರ್ ಹಾಕೋದು, ಆದರೂ ಬಿಡಲ್ಲ, ಹೆಂಗಾಗುತ್ತೋ ಹಾಗೆ ಹಾಕೋದು. ಒಂದೊಂದು ಸತಿ ಒಂದೊಂದು ಕಣ್ಣಿಗೆ ಒಂದೊಂದು ಥರ ಹಾಕಿರ್ತೀನಿ. ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ, ನಡೆಯುತ್ತೆ ಇವಾಗ ಅಂತ ಅಂದ್ಬಿಟ್ಟು ಸುಮ್ಮನಾಗ್ತೀನಿ. ಮಸ್ಕರನೂ ಕೂಡ ನಾನು ಸ್ವಲ್ಪ ಸಾಮಾನ್ಯ ಯೂಸ್ ಮಾಡ್ತೀನಿ, ನಂಗೆ ತುಂಬ ಇಷ್ಟ. ಒಂದು ಸತಿ ನೀವು ಮಸ್ಕರ ಯೂಸ್ ಮಾಡಿದ್ರೆ ಅದನ್ನು ಬಿಟ್ಟು ಮೇಕಪ್ ಕಂಪ್ಲೀಟೇ ಆಗಲ್ಲ ಅಂತ ಅನ್ಕೋತೀರ. ಮಸ್ಕರ ಆದಮೇಲೆ ಸ್ವಲ್ಪ ಟಚಪ್ ಥರ ಮಾಡ್ಕೋತೀನಿ. ಒಳ್ಳೆ ಮೇಕಪ್ ಮಾಡ್ತಾ ಹೀರೋಯಿನ್ ಫೀಲ್ ಬರ್ತಾ ಇರುತ್ತಲ್ಲ, ಈ ಪ್ರತಿಯೊಂದು ಹುಡುಗಿಗೂ ಹಾಗೆ ಅಂತ ಅನಿಸುತ್ತೆ ನನಗೆ. ಇವಾಗ ನಾನು ಬೊಟ್ಟಿಟ್ಕೊಂಡು ಹೋಗಬೇಕಲ್ವ, ಮದುವೆ ಆದಮೇಲೆ ಕಂಪಲ್ಸರಿ. ಇಲ್ಲಾಂದರೆ ಅಯ್ಯೋ ಬೊಟ್ಟಿಟ್ಟಿಲ್ವಾ, ಹಣೆಗಿಟ್ಟಿಲ್ವಾ ಅಂತಲೇ ಹೇಳ್ತಾರೆ. ಹಾಗಾಗಿ ಬೇರೆ ದೇವಸ್ಥಾನಕ್ಕೆ ಬೇರೆ ಹೋಗೋದು ಅಂತ ಹೇಳಿ ಬೊಟ್ಟಿಟ್ಕೊಂಡೆ. ಮತ್ತು ಬೊಟ್ಟಿಟ್ಟರು ಇದೇನು ಇಷ್ಟು ಸಣ್ಣ ಇಟ್ಟಿದ್ಯಾ, ಕಣ್ಣಿಗೆ ಕಾಣಲ್ಲ ಅಂತೆಲ್ಲ ಕಮೆಂಟ್ಸು ನಂಗೆ ಕೇಳಿ ಸಾಕಾಗಿದೆ. ಹಾಗಾಗಿ ಇವಾಗ ಒಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ, ದೊಡ್ಡಕ್ಕೆ ಸಿಂಧೂರ ಇಟ್ಕೊಂಡ್ಬಿಡೋದು, ಯಾರೂ ನನ್ನನ್ನು ಕೇಳೋದು ಬೇಡ ಅಂತ. ಲಿಪ್ಸ್ಟಿಕ್ ಹಚ್ಕೊಳ್ಳೋಣ ಅಂತ ಹಚ್ಕೊಳ್ತೀನಿ. ನನಗೇನು ಅಷ್ಟು ಇಷ್ಟ ಇಲ್ಲ, ಬಟ್ ನಮ್ಮ ಐಶು ನೋಡಿ ಬೆರಳಲ್ಲೆಲ್ಲ ಕಿತ್ತು ಹಾಕಿದ್ದಾಳೆ. ಇರೋದೇ ಒಂದು 2-3 ಲಿಪ್ಸ್ಟಿಕ್ ಇತ್ತು, ಒಳ್ಳೊಳ್ಳೆದು ಕಂಪ್ನಿದು ಇಟ್ಕೊಂಡಿದ್ದೆ, ಅದನ್ನೇ ಹಾಳು ಮಾಡಿದ್ದಾಳೆ. ಇವಾಗ ತೊಗೊಳಕ್ಕೂ ಮನಸ್ಸಿಲ್ಲ. ಮೇಕಪ್ ಮೇಲೂ ಅಷ್ಟು ಇಂಟ್ರೆಸ್ಟ್ ಇಲ್ಲ ನನಗೆ. ಇರೋದನ್ನೇ ಒಂದೊಂದು ದಿನ ಈ ಥರ ಮೇಕಪ್ ಮಾಡಿಕೊಂಡು ಹೋಗೋದು, ಏನು ಜಾಸ್ತಿ ಮೇಕಪ್ ಮಾಡ್ಕೊಳ್ಳಲ್ಲ. ಇದಿಷ್ಟ ನನ್ನ 20 ಸೆಕೆಂಡ್ಸ್ ಮೇಕಪ್ ಲುಕ್. ಗೋ ಟು ಮೇಕಪ್ ಅಂತಲೇ ಹೇಳ್ಬೋದು. ತುಂಬ ಸಿಂಪಲಾಗಿ ಮಾಡ್ಕೋತೀನಿ, ಯಾಕೆಂದರೆ ಜಾಸ್ತಿ ಮೇಕಪ್ ಮಾಡಲ್ಲ, ಒಂಥರ ಬೆಳ್ಳಗೆ ಕಾಣ್ತೀನಿ. ಹಾಗಾಗಿ ನಾನು ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋಕೆ ಇವಾಗ ಇಷ್ಟಪಡ್ತಿಲ್ಲ. ಇಲ್ಲಾಂದರೆ ಫಸ್ಟ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಮೇಕಪ್ಪು. ಮತ್ತು ಮೇಕಪ್ಪಲ್ಲಿ ಆದಮೇಲೆ ಈ ಥರ ಶೋಕಿಗಳೆಲ್ಲ ಸ್ವಲ್ಪ ಮಾಡ್ತೀವಲ್ವ, ಹಾಗೆ ನಾನು ಒಂದು ಸ್ವಲ್ಪ ತುಂಬ ದಿನ ಆದಮೇಲೆ ಮೇಕಪ್ ಮಾಡಿರೋದ್ರಿಂದ ಸ್ವಲ್ಪ ಶೋಕಿಗಳನ್ನೆಲ್ಲ ಮಾಡ್ತಾಯಿದ್ದೆ.
ಆಮೇಲೆ ಹೊರಡೋ ಟೈಮ್ ಬಂತು ಅಂತ ಹೇಳಿಬಿಟ್ಟು ಬೇಗ ಬೇಗ ಹೊರಟಾಯಿತು. ಆಂಜನೇಯ ದೇವಸ್ಥಾನಕ್ಕೆ ಅಂದರೆ ರಾಗಿಗುಡ್ಡ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಕ್ಕೆ ಒಂದು 7-8 ಕಿಲೋಮೀಟ್ರ್ ಆಗುತ್ತೆ ಮನೆಯಿಂದ. ಬೇರೆ ನಾವಿಬ್ಬರೇ ಅಮ್ಮ ನಾನು ಐಶು ಹೋಗೋದ್ರಿಂದ ಆಟೋದಲ್ಲಿ ಹೋದ್ವಿ, ಆರಾಮಾಗಿ ಹೋಗ್ಬೋದು ಅಂತ. ಎಂಟ್ರೆನ್ಸ್ ಈ ಥರ ಇದೆ. ಯಾರು ಫಸ್ಟ್ ಟೈಮ್ ಹೋದರೂ ಏನು ಕಷ್ಟ ಆಗಲ್ಲ, ಆರಾಮಾಗಿ ಹೋಗಿ ಬರ್ಬೋದು. ಮಧ್ಯಾಹ್ನ 12 ಗಂಟೆಗೆ ದೇವಸ್ಥಾನ ಕ್ಲೋಸ್ ಆದರೆ ಸಂಜೆ 5 ಗಂಟೆಗೆ ಓಪನ್ನು. ನಾವು ಸಂಜೆನೇ ಹೋದ್ವಿ, ಬೆಳಿಗ್ಗೆ ಬೇಗ ಹೊರಡೋಕ್ಕಾಗಲಿಲ್ಲ ಅಂತ. ಅಷ್ಟೊತ್ತಿಗೆ ನೋಡಿ ಯಾರೂ ಜನ ಇರಲಿಲ್ಲ. ನನಗಂತೂ ಈ ಥರ ಒಂಥರ ಖಾಲಿ ದೇವಸ್ಥಾನ ಇದ್ದರೆ ಖುಷಿ ಆಗುತ್ತೆ ಮನಸ್ಸಿಗೆ. ಎಷ್ಟೊತ್ತು ಬೇಕಾದರೂ ದೇವ್ರನ್ನ ನೋಡ್ಬೋದು, ನಮ್ಗೆ ಏನೇನಿದೆ ಬೇಡಿಕೆ ಅದನ್ನೆಲ್ಲ ಹೇಳ್ಬೋದು. ನೋಡಿ ಗುಡ್ಡದ ಮೇಲೆ ಆಂಜನೇಯ ದೇವಸ್ಥಾನ ಇರೋದು. ನಾನು ಅಲ್ಲಿ ಮಹಾಗಣಪತಿ ಈ ಸೈಡ್ ಇವಾಗ ತೋರಿಸ್ತಾ ಇದ್ದೀನಲ್ಲ, ಅಲ್ಲಿ ಮಹಾಗಣಪತಿ, ಅಮ್ಮನೂರು, ನವಗ್ರಹ ದೇವರು, ಅನ್ನಪೂರ್ಣೇಶ್ವರಿ ದೇವರು ಎಲ್ಲ ಇದ್ದಾರೆ. ಅಲ್ಲಿ ಹಣ್ಕಾಯಿ ಎಲ್ಲ ಮಾಡಿಸ್ಕೊಂಡು ಇವಾಗ ಆಂಜನೇಯ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ. ಅಲ್ಲೂ ದರ್ಶನ ಮಾಡ್ಕೊಂಬಂದು ಹನುಮಾನ್ ಚಾಲೀಸ ಅಲ್ಲೇ ಕೂತ್ಕೊಂಡು ಓದಿ ಆರಾಮಾಗೆ ಇವಾಗ ಕೆಳಗಡೆ ಸ್ವಲ್ಪ ಹೊತ್ತು ಕೂತು ಹೋಗೋಣ ಅಂತ ಅಂದ್ಕೊಂಡ್ವಿ. ದೇವಸ್ಥಾನ ವರಾಂಡ ನೋಡಿ ಎಷ್ಟು ದೊಡ್ಡದಾಗಿದೆ, ಎಷ್ಟು ಚೆನ್ನಾಗಿದೆ. ಜೊತೆಗೆ ಪ್ರಸಾದ ಕೊಡ್ತಾಯಿದ್ರೆ ಯಾಕೆ ಮಿಸ್ ಮಾಡ್ಕೊಳ್ಳೋದು. ಪ್ರಸಾದ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಯಾವುದೇ ದೇವಸ್ಥಾನಕ್ಕೆ ಹೋದರೂ ಅಲ್ಲೇ ಊಟ ಮಾಡ್ಕೊಂಡು ಬರೋಕ್ಕೆ ಇಷ್ಟಪಡ್ತೀನಿ. ಮತ್ತು ಒಂಥರ ಗ್ರೀನರಿ ಇದೆ ಇಡೀ ದೇವಸ್ಥಾನ. ಹಾಗಾಗಿ ಆರಾಮಾಗಿ ಹೊರಗಡೆ ಕೂತ್ಕೊಂಡು ಐಶುಗೂ ಪ್ರಸಾದ ತಿನ್ನಿಸ್ತಾ ನಾನು ಪ್ರಸಾದ ತಿಂತಾಯಿದ್ದೆ. ಏನೋ ಸ್ವೀಟ್ ಪೊಂಗಲ್ ಅನಿಸುತ್ತೆ, ಅದನ್ನು ತಿಂತಾ ಇರಬೇಕಾದ್ರೆ ಅಲ್ಲೇ ಒಂದು ಬುಕ್ ಸ್ಟಾಲ್ ಇತ್ತಾಯ್ತಾ. ನಾನು ಹನುಮಾನ್ ಚಾಲೀಸ್ ಡೈಲಿ ಓದ್ತೀನಿ, ಬುಕ್ಕು ನಂಗೆ ಬರುತ್ತೆ ಬಾಯಿಗೆ, ಆದರೂ ಬುಕ್ಕು ಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಕನಕದಾರ ಸ್ತೋತ್ರ ಕಲಿತಾ ಇದ್ದೀನಿ, ಅದ್ರ ಬುಕ್ಕು, ಮತ್ತು ಹನುಮಾನ್ ಚಾಲೀಸ್ ನಂಗೊಂದು ಅಮ್ಮಗೊಂದು, ಲಲಿತಾ ಸಹಸ್ರನಾಮನೂ ಕಲಿತಾ ಇದ್ದೀನಿ. ಮೊಬೈಲಲ್ಲಿ ನೋಡಿ ಓದೋಕ್ಕಿಂತ ಬುಕ್ ಇದ್ದರೆ ನನಗೆ ಇಷ್ಟ, ಹಾಗಾಗಿ ಅಲ್ಲೇ ಸಿಕ್ತು ಅಂತ ಎಲ್ಲ ಬುಕ್ಕು ತೊಗೊಂಬಿಟ್ಟೆ. ಜೊತೆಗೆ ಐಶುಗೆ ಆನೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತಾ. ಅಲ್ಲಿ 2 ಆನೆ ಆ ಕಡೆ ಈ ಕಡೆ ಇತ್ತಾ. ಅಮ್ಮ ಅಲ್ಲಿಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾಯಿದ್ಲು. ಸರಿ ಅಮ್ಮ, ವೀಡಿಯೋ ಮಾಡ್ತಾಯಿದ್ರು ಐಶು ಆಟ ಅಂದೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡು, ನಾನು ಅವಳ ಜೊತೆ ಅಲ್ಲಿ ಇರ್ತೀನಿ ಅಂತ ಹೇಳಿದೆ. ಅಮ್ಮಗೆ ಹೇಳಿದ್ದಾಯ್ತಾ. ಬರೀ ನೆಲ ತೆಗಿತಾ ಇದ್ದಾಳೆ. ನಾನು ಸ್ವಲ್ಪ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಈ ಕ್ಲಿಪ್ಪಿಂಗ್ನ. ನನ್ನ ತಲೆನೇ ಇಲ್ಲ, ಅವಳು ಏನೇನು ಆಟಾಡಿದ್ದಾಳೆ ಅಂತಲೂ ಇಲ್ಲ. ಸ್ವಲ್ಪ ಝೂಮೆಲ್ಲ ತೆಗಿ ಅಂದರೆ ನೋಡಿ ಈ ಥರ ತೆಗೆದಿದ್ದಾಳೆ. ಅವಳು ಆನೆ ಕಣ್ಣು ಯಾವುದು, ದಂತ ಯಾವುದು, ಸೊಂಡ್ಲು ಯಾವುದು ಅಂತೆಲ್ಲ ತೋರಿಸ್ತಾ ಇದ್ಲು. ಮತ್ತು ಮನೆಗೆ ಹೊರಡಬೇಕು ಅಂತ ಇವಾಗ ಬರ್ತಾಯಿದ್ವಿ. ಹಣ್ಕಾಯಿ ಎಲ್ಲ ಮಾಡಿ ಪ್ರಸಾದ ಎಲ್ಲ ತೊಗೊಂಡು, ಈಗ ಹಣ್ಕಾಯಿ ನೋಡಿ ಇಲ್ಲಿ ಈ ದೇವಸ್ಥಾನದಲ್ಲಿ ಪ್ಲಾಸ್ಟಿಕ್ ತರೋಗೇ ಇಲ್ಲ. ನಾವು ಎಲ್ಲಿ ಹಣ್ಕಾಯಿ ತೊಗೋತೀವಲ್ಲ ಅಂಗಡೀಲಿ ಈ ಥರ ಬುಟ್ಟಿ ಕೊಡ್ತಾರೆ. ಪ್ರಸಾದ ಅವ್ರು ತೊಗೊಂಡು ದೇವಸ್ಥಾನದಿಂದ ಬರ್ತೀವಲ್ವ ಆವಾಗ ಪ್ಲಾಸ್ಟಿಕಲ್ಲಿ ಹಾಕ್ಕೊಡೋದು. ದೇವಸ್ಥಾನದ ಒಳಗೆ ಪ್ಲಾಸ್ಟಿಕ್ ಯೂಸೇ ಮಾಡೋಂಗಿಲ್ಲ. ಮನೆಗೆ ಬಂದಾಯಿತು, ಎಲ್ಲರಿಗೂ ಪ್ರಸಾದ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಕೂಡ ಪ್ರಸಾದ ತಗೊಂಡು ಎಲ್ಲರಿಗೂ ಪ್ರಸಾದ ಕೊಟ್ಟೆ. ಅಂದರೆ ಗಂಧ ಎಲ್ಲ ಕೊಟ್ಟಿದ್ರು ಅಷ್ಟೇ. ಮನೆಗೆ ಬಂದಮೇಲೆ ನೈಟಿ ಹಾಕೋದೇ ಒಂದು ದೊಡ್ಡ ಖುಷಿ. ಇದೇ ನನಗೆ ಇಷ್ಟವಾದ ಕಾಸ್ಟ್ಯೂಮು. ಅಂದರೆ ಪ್ರೆಗ್ನೆನ್ಸಿಯಿಂದ ಎಲ್ಲರೂ ಬೈತಾ ಇರ್ತಾರೆ, ನೈಟಿ ಹಾಕೋಷ್ಟು ಏಜ್ ಆಗಿಲ್ಲ ನಿನಗೆ ಅಂತ. ಆದರೂ ನಂಗೆ ಒಂದೊಂದು ಸತಿ ಇದು ನೈಟಿ ಹಾಕಿದ್ರೇ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸೋದು, ಅದು ಹೊರಗೆಲ್ಲ ಹೋಗಿ ಬಂದ ಮೇಲೆ. ಮತ್ತು ಹಸ್ಬೆಂಡ್ ಅದಕ್ಕೆ ಸ್ವಲ್ಪ ಹುರ್ಕೋತಾ ಇದ್ರು, ನೀನೇನು ದೊಡ್ಡ ಅಜ್ಜಿ ಥರ ರೆಡಿಯಾಗಿದೆಯಲ್ಲ ಇವಾಗ ಅಂತ. ಅನ್ನ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವ್ರು ಅನ್ನ ಮಾಡ್ತಿದ್ರು. ನಾನು ಮಧ್ಯಾಹ್ನನೇ ತೊಂಡೆಕಾಯಿ ಸಾಂಬಾರು, ಕಾಬೂಲ್ ಕಡಲೆ ಹಾಕಿ ಸೂಪರಾಗಿ ಮಾಡಿದ್ದೆ. ತುಂಬ ಚೆನ್ನಾಗಾಗುತ್ತೆ ಈ ಥರ ಸಾಂಬಾರು. ಅದು ಹಾಗೆ ಇತ್ತ, ನನಗೇನು ಅಡುಗೆ ಕೆಲಸ ಏನೂ ಇರಲಿಲ್ಲ. ನಿನ್ನೆ ರಾಗಿಗುಡ್ಡ ದೇವಸ್ಥಾನಕ್ಕೆ ಹೋಗಿದ್ದು ವ್ಲಾಗ್ ನಾನು ಕಂಪ್ಲೀಟ್ ಮಾಡೋಕ್ಕೆ ಆಗಿರಲಿಲ್ಲ. ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೆಲ್ಲ ಹೇಳ್ತೀನಲ್ಲ, ಅದು ಹೇಳೋಕ್ಕಾಗಿರಲಿಲ್ಲ. ಊಟ ಮಾಡಿ ಸೀದಾ ಮಲಗಿದ್ದಾಯಿತು. 4 ಪಾತ್ರೆ ಇತ್ತು, ಅದನ್ನು ತೊಳೆದು. ಹಾಗಾಗಿ ಇವತ್ತು ವ್ಲಾಗನ್ನು ಕಂಟಿನ್ಯೂ ಅಂದರೆ ಇವತ್ತು ವ್ಲಾಗ್ನ ಮುಗಿಸೋಣ ಅಂತ ಅಂದ್ಕೊಂಡು ವಿಡಿಯೋನ ಶೂಟ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ನಾನು ಮುಂದಿನ ವ್ಲಾಗಲ್ಲಿ ಅಥವಾ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ, ಬಾಯ್.